ರಾಜ್ಯ ರಾಜಕಾರಣದಲ್ಲಿ ಮೂಡ ಅಕ್ರಮದ ಸದ್ದು ಜೋರಾಗ್ತಾ ಇದ್ದು ಸಿಎಂ ಕುರ್ಚಿ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಚರ್ಚೆಯಾಗ್ತಾ ಇದೆ. ಸಿಎಂ ಪಟ್ಟ ಏರ್ಬೇಕೆಂಬ ಹಂಬಲದಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಭವಿಷ್ಯವಾಣಿಯೊಂದು ಕುತೂಹಲ ಮೂಡಿಸಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮುಖ್ಯಮಂತ್ರಿ ಆಗ್ತಾರಾ ಡಿಕೆ ಶಿವಕುಮಾರ್? ಅರ್ಚಕರೊಬ್ಬರಿಂದ ಅಚ್ಚರಿಯ ಭವಿಷ್ಯವಾಣಿ. ಜಾರಕಿಹೊಳಿ ಬ್ರದರ್ಸ್ ಸರ್ಕಾರಕ್ಕೆ ಕಂಟಕಾನ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ರಾಜ್ಯ ರಾಜಕಾರಣದ ಹಲವು ಬೆಳವಣಿಗೆಗಳ ಮಧ್ಯೆ ಅಚ್ಚರಿಯ ಭವಿಷ್ಯವಾಣಿಯೊಂದು ಹಲ್ಚಲ್ಲೇ ಬಿಸಿದೆ. ಹೌದು, ಯಾದಗಿರಿ ಜಿಲ್ಲೆ ವಡಗೇರಾದ ಗೋನಾಳ ಗ್ರಾಮದ ಗುಡೆ ದುರ್ಗಾದೇವಿ ಅರ್ಚಕ ರಾಜಕಾರಣದಲ್ಲಿ ಬಿರುಗಾಳಿಯ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಅರ್ಚಕರ ಕನಸಲ್ಲಿ ಬಂದ ದುರ್ಗಾದೇವಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರುವ ಸುಳಿವನ್ನ ಕೊಟ್ಟಿದ್ದಾರಂತೆ. ಯಾರಿಗೆ ಹಾಕ್ಬೇಕಂತ ಕೇಳಿದ್ರಮ್ಮ. ಸಿದ್ದರಾಮಯ್ಯಗೆ ಏನಾಗಲಿ ಡಿಕೆ ಶಿವಕುಮಾರ್, ನಾವು ಡಿಕೆ ಶಿವಕುಮಾರ್ಗೆ ಹಾಕೋಣ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಕೆಳಗಿಳಿಯೋಣ, ಡಿಕೆ ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಂಗಂತ ಹೇಳಕ್ ಬರಂಗಿಲ್ಲ. ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ 50-50 ಅಂತ ಹೇಳಿ ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಆದಮೇಲೆ ಡಿಕೆ ಶಿವಕುಮಾರ್ಗೆ ಆಗಲೇಬೇಕು ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನ 2 ಆದಮೇಲೆ 2 ಹಾಕಲೇಬೇಕಲ್ಲ. ಇನ್ನು ಕನಸಲ್ಲಿ ಬಂದ ದೇವಿ ಸಿಎಂ ಡಿಸಿಎಂ ವಿಚಾರಕ್ಕಿಂತಲೂ ಸ್ಫೋಟಕ ವಿಷಯವನ್ನ ಹೇಳಿದ್ದಾಳೆ. ಸರ್ಕಾರ ಉರುಳೋದಿದ್ರೆ ಜಾರಕಿಹೊಳಿ ಬ್ರದರ್ಸ್ ಇಂದ ಅಂತ ಭವಿಷ್ಯ ನುಡಿದಿದ್ದಾಳೆ. ನಾವು ಕನಸಿನಲ್ಲಿ ಇರ್ತದೆ ಕರೆಕ್ಟಾಗಿ ಹೇಳೋದು. MB ಪಾಟೀಲ್ ಬಂದ ಕನಸಿನಲ್ಲಿ ನಮಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ಏನು ಸುದ್ದಿ, ನೀವು ಹೇಳಿದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯಪ್ಪ ಅಂತ. ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ. ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ. ಸರ್ಕಾರ ಕೆಡುತ್ತೀನಿ ಅಂತಂದೆ. ಅಂದಮೇಲೆ ಅವ್ರೇನಂದ್ರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದೆ. ಹೆಂಗಪ್ಪ ಅಂದೆ. ಜಾರಕಿಹೊಳಿ ಬ್ರದರ್ಸ್ ಕಡೆಯಿಂದ ಸರ್ಕಾರ ಬೀಳ್ತದ ಅಂತ ಹೇಳಿ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಕಂಟಕ ಸಾಧ್ಯತೆ ನಡುವೆ ಭವಿಷ್ಯವಾಣಿ ಚರ್ಚೆಯ ಹುಟ್ಟು ಹಾಕಿದೆ. ಸಿಎಂ ಸ್ಥಾನ ಬದಲಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಾಜ್ಯದಲ್ಲಿ ಧಗಧಗಿಸಿದ ಮೂಡ ಹಗರಣ ದೆಹಲಿ ಅಂಗಳ ತಲುಪಿದೆ. ಹೈಕಮಾಂಡ್ ಜೊತೆ ಮ್ಯಾರಥಾನ್ ಮೀಟಿಂಗ್ ನಡೆಸಿ ರಾಜ್ಯ ರಾಜಕೀಯದ ಕಂಪ್ಲೀಟ್ ಚಿತ್ರಣವನ್ನ ತಿಳಿಸಿದ್ದಾರೆ. ಬಳಿಕ ಸಿಎಂ ಪರವಾಗಿ ನಾವಿದ್ದೀವಿ ಅನ್ನೋ ಸಂದೇಶವನ್ನ ಕಾಂಗ್ರೆಸ್ ವರಿಷ್ಠರು ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಹೈಕಮಾಂಡ್, ರಾಜ್ಯಪಾಲರ ವಿರುದ್ಧ ಗುಡುಗಿದ ಕೈಕಲೆಗಳು. ಮೂಡ ಹಗರಣದ ಸಂಬಂಧ ರಾಜ್ಯಪಾಲರ ನಡೆ ವಿರುದ್ಧ ಈಗಾಗಲೇ ರಾಜ್ಯಾದ್ಯಂತ ಧಗೆಧಗಿಸ್ತಾ ಇದೆ. ಗವರ್ನರ್ ವಿರುದ್ಧ ಆಕ್ರೋಶಗೊಂಡು ವಾಗ್ಯುದ್ಧವನ್ನ ನಡೆಸಲಾಗ್ತಾ ಇದೆ. ಈ ಮಧ್ಯೆ ದೆಹಲಿಗೆ ಹಾರಿರುವಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಹಗರಣದ ಕುರಿತು ರಾಜ್ಯಪಾಲರು ಕೈಗೊಂಡ ನಿರ್ಧಾರದ ಬಗ್ಗೆ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ. ಸಭೆಯಲ್ಲಿ ಸಿಎಂಗೆ ಧೈರ್ಯ ತುಂಬಿದ್ದು ಮ್ಯಾರಥಾನ್ ಸಭೆ ನಡೆಸಿ ಮುಂದಿನ ಕ್ರಮಗಳ ಬಗ್ಗೆ ಚರ್ಚಿಸಲಾಗಿದೆ. ಸಭೆ ಮುಗಿದ ಬಳಿಕ ಮಾತನಾಡಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ರಾಜ್ಯಪಾಲರ ವಿರುದ್ಧ ಗುಡುಗಿದ್ದಾರೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಏಕಪಕ್ಷೀಯವಾಗಿ ಅವರು ನಿರ್ಧಾರ ಕೈಗೊಂಡಿದ್ದಾರೆ. ನಾವೆಂದಿಗೂ ಸಿಎಂ ಪರ ಇರ್ತೇವೆ ಎಂದಿದ್ದಾರೆ. This is really an attack on people of Karnataka by the Union Narendra Modi government, drunk with power and using the puppet governor to destabilize an elected government. This is also an assault on a backward class chief minister who is now the senior most chief minister in the country. This is not an attack personally on him, but this is revenge seeking by the BJP and Janata Dal against people of Karnataka. We stand in unison, we stand as one, and we stand with our chief minister in this fight. ಇನ್ನು ಇದೇ ವೇಳೆ ಮಾತನಾಡಿದ ಡಿಕೆಶಿ, ನಮ್ಮ ಸರ್ಕಾರವನ್ನ ಅಭದ್ರಗೊಳಿಸಲು ಯತ್ನಿಸುತ್ತಿರುವ ಮೈತ್ರಿ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಇಡೀ ಪಕ್ಷ ನಮ್ಮ ಜೊತೆಗಿದ್ದು ಅಭಯವನ್ನ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ನೀಡುವುದು ಅಸಂಬದ್ಧವಾಗಿದೆ. ರಾಜ್ಯಪಾಲರೇ ಅದನ್ನ ಮನಗಂಡು ಯಾವುದೇ ಸಮಯದಲ್ಲಿ ವಾಪಸ್ ಪಡೆಯುವ ಸಾಧ್ಯತೆ ಇದೆ ಎಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಒಗ್ಗಟ್ಟಿನಿಂದ ನಮ್ಮ ಜೊತೆ ಇದೆ ವ್ಯಕ್ತಪಡಿಸಿದೆ. ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ
ಬಡವರಿಗೋಸ್ಕರ ನೀವು ಸೇವೆಯನ್ನು ಮಾಡಿ ಅಂತೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಕೂಡ ಅವರು ರೂಪಿಸ್ಕೊಟ್ಟಿದ್ದಾರೆ. ಅದರಂತೆ ನಾವು ಮುಂದಕ್ಕೆ ಕರ್ನಾಟಕಕ್ಕೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ. ಇಡೀ ಪಕ್ಷ ಮತ್ತು ರಾಷ್ಟ್ರ ಪಕ್ಷ ಮತ್ತು ರಾಜ್ಯ ಪಕ್ಷ ಒಗ್ಗಟ್ಟಿನಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಲಿ ಇದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಾನೂನಲ್ಲಿ ನಮಗೆ ರಕ್ಷಣೆ ಇದೆ, ಕಾನೂನು ಗೌರವ ಇದೆ. ಪ್ರಾಸಿಕ್ಯೂಷನ್ ಕೊಡುವಂಥದ್ದು ಕಾನೂನಲ್ಲಿ ಅಸಂಬದ್ಧ ಇಲ್ಲ, ಸಂವಿಧಾನ ವಿರುದ್ಧವಾಗಿದೆ. ಯಾವ ಕಾರಣಕ್ಕೂ ಗವರ್ನರ್ ಅವರೇ ಅದನ್ನ ಮನಗಂಡು ವಾಪಸ್ ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದೆಹಲಿ ನಾಯಕರಿಗೆ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಮನದಟ್ಟು ಮಾಡಿಕೊಡಲಾಗಿದೆ. ಆದರೆ ದೆಹಲಿಗೆ ಹಾರಿ ಹೈಕಮಾಂಡ್ ಜೊತೆ ಮ್ಯಾರಥಾನ್ ಸಭೆ ನಡೆಸಿದ್ರ ಹಿಂದಿನ ಅಸಲಿ ಕಹಾನಿ ಏನೆಂಬುದು ಸದ್ಯದಲ್ಲೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಳೆಗಾಲದಲ್ಲಿ ಮಲೆನಾಡು ಪ್ರದೇಶಗಳಲ್ಲಿ ಜಲಪಾತಗಳು ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡುತ್ತೆ. ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿರುವ ಜಲಧಾರೆಗಳ ಸೊಬಗು ನೋಡೋದೇ ಕಣ್ಣಿಗೆ ಹಬ್ಬ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಣ್ಮನ ಸೆಳೆಯುತ್ತಿವೆ ಸಾಲು ಸಾಲು ಜಲಪಾತಗಳು. ಜಲಪಾತ ನೋಡಿ ಪ್ರವಾಸಿಗರು ಫುಲ್ ಫಿದಾ. ಸುತ್ತಲೂ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ, ಇದರ ನಡುವೆ ಸಾಗುವ ಕಿರಿದಾದ ಅಂತಾರಾಜ್ಯ ಹೆದ್ದಾರಿ, ರಸ್ತೆಯ ಇಕ್ಕೆಲಗಳಲ್ಲಿ ಜಲಪಾತಗಳ ಸೊಬಗು. ಹೌದು, ಇಂತಹ ಮನಮೋಹಕವಾದ ಜಲರಾಶಿಗಳು ಇರುವುದು ಕೊಡಗು ಜಿಲ್ಲೆಯಲ್ಲಿ. ಭಾಗಮಂಡಲದಿಂದ ಕೇರಳಕ್ಕೆ ತೆರಳುವ ಕರಿಕೆ ರಸ್ತೆಯಲ್ಲಿ ಒಂದಲ್ಲ ಎರಡಲ್ಲ 10 ಜಲಧಾರೆಗಳನ್ನ ಒಂದೇ ಕಡೆ ನೋಡಬಹುದು. ರಸ್ತೆಯ ಎರಡೂ ಕಡೆಗಳಲ್ಲಿ ತಲಕಾವೇರಿ ಅಭಯಾರಣ್ಯವಿದೆ. ಒಂದರ ಹಿಂದೆ ಒಂದರಂತೆ ಧುಮ್ಮಿಕ್ಕುವ ಜಲಪಾತಗಳಿವೆ. ಅದೇ ತರ ಮಳೆಗಾಲದಲ್ಲಿ ನೀರೆಲ್ಲ ರೋಡಿಗೆ ಬೀಳ್ತಾರೆ, ಆಗ ಟೂರಿಸ್ಟ್ ಎಲ್ಲ ತುಂಬಾ ಬರುತ್ತೆ. ಚೆನ್ನಾಗಿದೆ ನೋಡಕ್ಕೆಲ್ಲ. ಬಸ್ಸಲ್ಲಿ ಇರುವವರು ನಿಲ್ಸಿ ನೋಡ್ತಾರೆ. ಹೌದೌದು, ಇಲ್ಲಿ ನಮ್ಮ ಹತ್ತಿರಕ್ಕೆ ಯಾರು ಬರ್ತಾನೆ ಇಲ್ಲ. ನಾವು ಇಲ್ಲಿಂದ ಹೊರಗೆ ಹೋಗಿ ನೋಡ್ತಾರೆ. ಅಲ್ಲಿಯೂ ಕೂಡ ಈ ತರದೇ ಇರುವುದು. ಆಗಾಗ ಬರ್ತಾರೆ. ನಮ್ಮಲ್ಲಿ ಸೆಕೆ ಸ್ವಲ್ಪ ಜಾಸ್ತಿ ಕೆರಿಕೆಯಲ್ಲಿ, ಆದ್ರೆ ಇದರಲ್ಲಿ ವಾತಾವರಣ ಸ್ವಲ್ಪ ಚೆನ್ನಾಗಿದೆ. ಕ್ಲೈಮೇಟ್ ಎಲ್ಲ ಸ್ವಲ್ಪ ಕೋಲ್ಡ್ ಆಗಿ ಹೋಗಕ್ಕೆ ಕೂಡ ಹೋಗಿ ಬರುವಾಗ ಒಂದು ರಿಲ್ಯಾಕ್ಸ್ ಆಗ್ತದೆ. ಬೇಕಾದಷ್ಟು ಟೂರಿಸ್ಟ್ ಅವರು ಬರ್ತಾರೆ. ಇವಾಗ ಸ್ವಲ್ಪ ಮಳೆಯಲ್ಲಿ ಇದರಿಂದ ಸ್ವಲ್ಪ ಕಡಿಮೆ. ಇದೇ ಥರ ಫಾಲ್ಸ್ಗಳು ಸುಮಾರು 4-5 ಕಡೆ ಇದೆ. ಇದಕ್ಕಿಂತ ದೊಡ್ಡ ಒಂದು ಇನ್ನೂ ಕೆಳಗಡೆ ಇದೆ. ಅಲ್ಲಿ ಸುಮಾರು ಜನ ಇದಕ್ಕೆ ನಮಗೆ ಸಿಕ್ಕಾಗಲಿಲ್ಲಲ್ಲ, ಅದಕ್ಕೆ ನಾವು ಈ ಕಡೆ ಬರ್ತಾ ಇದ್ದೀವಿ. ವಾರಕ್ಕೆ ಒಂದ್ಸತಿ ಅದ ಬರ್ತಾ ಇದ್ದೀವಿ. ನಮ್ಮ ಬಸ್ಸಲ್ಲಿ ಬಂದವರು ನೋಡ್ಕೊಂಡು ಹೋಗ್ಬೋದು. ಅಂದರೆ ಸ್ಟಾಪ್ ಇರೋದಕ್ಕೆ ಈಗ ಈ ಥರ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಟೂರಿಸ್ಟ್ ಅವ್ರು ಬಂದರೆ ನಿಲ್ಸ್ಕೊಂಡು ನೋಡ್ಕೊಂಡು ಇಲ್ಲೇ ಸ್ವಲ್ಪ 1-2 ಗಂಟೆ ಟೈಮ್ ಎಲ್ಲ ಕಳೀತಾರೆ. ಮಡಿಕೇರಿಯಿಂದ ಭಾಗಮಂಡಲಕ್ಕಾಗಿ 50 ಕಿಲೋಮೀಟರ್ ಸಾಗಿದರೆ ಈ ಜಲಪಾತಗಳನ್ನ ನೋಡಬಹುದು. ಸದಾ ಮಂಜು ಮುಸುಕಿದ ವಾತಾವರಣದಲ್ಲಿ ಈ ಜಲಪಾತಗಳನ್ನ ನೋಡೋದೇ ಒಂದು ಅದ್ಭುತ ಅನುಭವ.